ಕೊಡಗು ಜಿಲ್ಲೆಯಲ್ಲಿ ರಸ್ತೆ ಕಳಪೆ ಕಾಮಗಾರಿ ಬಗ್ಗೆ ಆರೋಪ ಕೇಳಿ ಬಂದಿದ್ದು ನಡು ರಸ್ತೆಯಲ್ಲೇ ಗ್ರಾಮಸ್ಥರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಕೂತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 20 ಕೋಟಿ ವೆಚ್ಚದ 10 ಕಿಲೋಮೀಟರ್ ರಸ್ತೆಯಲ್ಲಿ ದಿನನಿತ್ಯ ಕಿರಿಕಿರಿ ಆಗ್ತಾ ಇದೆ. ಹೊಸಪೇಟೆ ಕಲ್ಕಂದೂರು ಕೂತಿ ಸಂಪರ್ಕಿಸುವಂತಹ ಮಾರ್ಗ. ಆತರ ಮಾಡ್ಕೊಂಡು ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ರೋಡ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ವಾ? ರೋಡ್ ಸೈಡ್ ಹೇಳಿದ್ರೆ ನೀವು ಕಲ್ಲು ಪರ್ಮಿಷನ್ ಮರದ ಪರ್ಮಿಷನ್ ನಾವು ಊರಲ್ಲಿ ತರಕಾಗುತ್ತಾ? ಆಗುತ್ತಾ ಹೇಳಿ. ನಾವ್ ಹೇಳ್ತಾ ಇರೋದು ರೋಡ್ ಹೈಟ್ ಇದ್ದು ಡ್ರೈನೇಜ್ ಫುಲ್ ಕಂಪ್ಲೀಟ್ ಆಗ್ತಾ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಅಲ್ಲೇ ನೀವು ಆಗುತ್ತಾ? ನಾವು ಬಂದು ನಿಮ್ಮನ್ನ 5 ಸಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ವಿ, ಸರ್ ರೋಡ್ ನ ಚೆನ್ನಾಗಿ ಮಾಡ್ಕೊಡಿ. ಅವತ್ತಲ್ಲಿ ಗ್ರಾಮಸ್ಥರು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ಹಿಂಗೆ ಸ್ಥಳದಲ್ಲೇ ಕ್ಲಾಸ್ ತಗೊಂಡ್ರೆ ನೆಕ್ಸ್ಟ್ ಯಾರೇ ಒಂದು ತಪ್ಪನ್ನ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಇವತ್ತು ಎಲ್ಲೇ ಹೋಗಿ ಯಾವುದೇ ಕೆಲಸದಲ್ಲಿ ತಗೊಳ್ಳಿ ಎಲ್ಲವೂ ಕೂಡ ಕಳಪೆನೆ. ಗುಣಮಟ್ಟದ ಕೆಲಸ ಅನ್ನೋದೇ ಮರ್ತೋಗಿದೆ. ಬರೀ ಕಳಪೆ 10 ಕಿಲೋಮೀಟರ್ ಪ್ರತಿನಿತ್ಯ ಪರದಾಡಬೇಕು. ಕಾಮಗಾರಿಯಲ್ಲಿ ಕಳಪೆ ಏನಕ್ಕಾಗುತ್ತೆ? ಕಮಿಷನ್ ಕೊಡಬೇಕು, ಅವರು ಲಾಭ ತಗೋಬೇಕು. ಕಾಮಗಾರಿಯಲ್ಲಿ ಕಳಪೆ ಆಗುತ್ತೆ. ಇದೆಲ್ಲವೂ ಕೂಡ ಯಾವಾಗ ನಿಲ್ಲುತ್ತೋ ಅದು ದೇವರಿಗೆ ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು. ಕೊಡಗು ಜಿಲ್ಲೆಯಲ್ಲಿ ರಸ್ತೆ ಕಳಪೆ ಕಾಮಗಾರಿ ಬಗ್ಗೆ ಆರೋಪ ಕೇಳಿ ಬಂದಿದ್ದು ನಡು ರಸ್ತೆಯಲ್ಲೇ ಗ್ರಾಮಸ್ಥರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಕೂತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 20 ಕೋಟಿ ವೆಚ್ಚದ 10 ಕಿಲೋಮೀಟರ್ ರಸ್ತೆಯಲ್ಲಿ ದಿನನಿತ್ಯ ಕಿರಿಕಿರಿ ಆಗ್ತಾ ಇದೆ. ಹೊಸಪೇಟೆ ಕಲ್ಕಂದೂರು ಕೂತಿ ಸಂಪರ್ಕಿಸುವಂತಹ ಮಾರ್ಗ. ಆತರ ಮಾಡ್ಕೊಂಡು ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ರೋಡ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ವಾ? ರೋಡ್ ಸೈಡ್ ಹೇಳಿದ್ರೆ ನೀವು ಕಲ್ಲು ಪರ್ಮಿಷನ್ ಮರದ ಪರ್ಮಿಷನ್ ನಾವು ಊರಲ್ಲಿ ತರಕಾಗುತ್ತಾ? ಆಗುತ್ತಾ ಹೇಳಿ. ನಾವ್ ಹೇಳ್ತಾ ಇರೋದು ರೋಡ್ ಹೈಟ್ ಇದ್ದು ಡ್ರೈನೇಜ್ ಫುಲ್ ಕಂಪ್ಲೀಟ್ ಆಗ್ತಾ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಅಲ್ಲೇ ನೀವು ಆಗುತ್ತಾ? ನಾವು ಬಂದು ನಿಮ್ಮನ್ನ 5 ಸಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ವಿ, ಸರ್ ರೋಡ್ ನ ಚೆನ್ನಾಗಿ ಮಾಡ್ಕೊಡಿ. ಅವತ್ತಲ್ಲಿ ಗ್ರಾಮಸ್ಥರು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ಹಿಂಗೆ ಸ್ಥಳದಲ್ಲೇ ಕ್ಲಾಸ್ ತಗೊಂಡ್ರೆ ನೆಕ್ಸ್ಟ್ ಯಾರೇ ಒಂದು ತಪ್ಪನ್ನ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಇವತ್ತು ಎಲ್ಲೇ ಹೋಗಿ ಯಾವುದೇ ಕೆಲಸದಲ್ಲಿ ತಗೊಳ್ಳಿ ಎಲ್ಲವೂ ಕೂಡ ಕಳಪೆನೆ. ಗುಣಮಟ್ಟದ ಕೆಲಸ ಅನ್ನೋದೇ ಮರ್ತೋಗಿದೆ. ಬರೀ ಕಳಪೆ 10 ಕಿಲೋಮೀಟರ್ ಪ್ರತಿನಿತ್ಯ ಪರದಾಡಬೇಕು. ಕಾಮಗಾರಿಯಲ್ಲಿ ಕಳಪೆ ಏನಕ್ಕಾಗುತ್ತೆ? ಕಮಿಷನ್ ಕೊಡಬೇಕು, ಅವರು ಲಾಭ ತಗೋಬೇಕು. ಕಾಮಗಾರಿಯಲ್ಲಿ ಕಳಪೆ ಆಗುತ್ತೆ. ಇದೆಲ್ಲವೂ ಕೂಡ ಯಾವಾಗ ನಿಲ್ಲುತ್ತೋ ಅದು ದೇವರಿಗೆ ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು. ಕೊಡಗು ಜಿಲ್ಲೆಯಲ್ಲಿ ರಸ್ತೆ ಕಳಪೆ ಕಾಮಗಾರಿ ಬಗ್ಗೆ ಆರೋಪ ಕೇಳಿ ಬಂದಿದ್ದು ನಡು ರಸ್ತೆಯಲ್ಲೇ ಗ್ರಾಮಸ್ಥರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಕೂತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 20 ಕೋಟಿ ವೆಚ್ಚದ 10 ಕಿಲೋಮೀಟರ್ ರಸ್ತೆಯಲ್ಲಿ ದಿನನಿತ್ಯ ಕಿರಿಕಿರಿ ಆಗ್ತಾ ಇದೆ. ಹೊಸಪೇಟೆ ಕಲ್ಕಂದೂರು ಕೂತಿ ಸಂಪರ್ಕಿಸುವಂತಹ ಮಾರ್ಗ. ಆತರ ಮಾಡ್ಕೊಂಡು ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ರೋಡ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ವಾ? ರೋಡ್ ಸೈಡ್ ಹೇಳಿದ್ರೆ ನೀವು ಕಲ್ಲು ಪರ್ಮಿಷನ್ ಮರದ ಪರ್ಮಿಷನ್ ನಾವು ಊರಲ್ಲಿ ತರಕಾಗುತ್ತಾ? ಆಗುತ್ತಾ ಹೇಳಿ. ನಾವ್ ಹೇಳ್ತಾ ಇರೋದು ರೋಡ್ ಹೈಟ್ ಇದ್ದು ಡ್ರೈನೇಜ್ ಫುಲ್ ಕಂಪ್ಲೀಟ್ ಆಗ್ತಾ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಅಲ್ಲೇ ನೀವು ಆಗುತ್ತಾ?
ಆಗುತ್ತಾ? ನಾವು ಬಂದು ನಿಮ್ಮನ್ನ 5 ಸಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ವಿ, ಸರ್ ರೋಡ್ ನ ಚೆನ್ನಾಗಿ ಮಾಡ್ಕೊಡಿ. ಅವತ್ತಲ್ಲಿ ಆತರ ಮಾಡ್ಕೊಂಡು ಗ್ರಾಮಸ್ಥರು ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ಹಿಂಗೆ ಸ್ಥಳದಲ್ಲೇ ಕ್ಲಾಸ್ ತಗೊಂಡ್ರೆ ನೆಕ್ಸ್ಟ್ ಯಾರೇ ಒಂದು ತಪ್ಪನ್ನ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಇವತ್ತು ಎಲ್ಲೇ ಹೋಗಿ ಯಾವುದೇ ಕೆಲಸದಲ್ಲಿ ತಗೊಳ್ಳಿ ಎಲ್ಲವೂ ಕೂಡ ಕಳಪೆನೆ. ಗುಣಮಟ್ಟದ ಕೆಲಸ ಅನ್ನೋದೇ ಮರ್ತೋಗಿದೆ. ಬರೀ ಕಳಪೆ 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 ಕಳಪೆ. 10 ಕಿಲೋಮೀಟರ್ ಪ್ರತಿನಿತ್ಯ ಪರದಾಡಬೇಕು. ಕಾಮಗಾರಿಯಲ್ಲಿ ಕಳಪೆ ಏನಕ್ಕಾಗುತ್ತೆ? ಕಮಿಷನ್ ಕೊಡಬೇಕು, ಅವರು ಲಾಭ ತಗೋಬೇಕು. ಕಾಮಗಾರಿಯಲ್ಲಿ ಕಳಪೆ ಆಗುತ್ತೆ. ಇದೆಲ್ಲವೂ ಕೂಡ ಯಾವಾಗ ನಿಲ್ಲುತ್ತೋ ಅದು ದೇವರಿಗೆ ಗೊತ್ತು. ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಕೊಡಗು ಜಿಲ್ಲೆಯಲ್ಲಿ ರಸ್ತೆ ಕಳಪೆ ಕಾಮಗಾರಿ ಬಗ್ಗೆ ಆರೋಪ ಕೇಳಿ ಬಂದಿದ್ದು, ನಡು ರಸ್ತೆಯಲ್ಲೇ ಗ್ರಾಮಸ್ಥರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಕೂತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 20 ಕೋಟಿ ವೆಚ್ಚದ 10 ಕಿಲೋಮೀಟರ್ ರಸ್ತೆಯಲ್ಲಿ ದಿನನಿತ್ಯ ಕಿರಿಕಿರಿ ಆಗ್ತಾ ಇದೆ. ಹೊಸಬೇಡು ಕಲ್ಕಂದೂರು ಕೂತಿ ಸಂಪರ್ಕಿಸುವಂತಹ ಮಾರ್ಗ. ಆತರ ಮಾಡ್ಕೊಂಡು ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ರೋಡ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ವಾ? ರೋಡ್ ಸೈಡ್ ಎಲ್ಲ ಹೇಳಿದ್ರೆ ನೀವು ಕಲ್ಲು ಪರ್ಮಿಷನ್, ಮರದ ಪರ್ಮಿಷನ್ ನಾವು ಊರಲ್ಲಿ ತರಕಾಗುತ್ತಾ? ಆಗುತ್ತಾ ಹೇಳಿ? ನಾವ್ ಹೇಳ್ತಾ ಇರೋದು ರೋಡ್ ಹೈಟ್ ಇದ್ದು ಡ್ರೈನೇಜ್ ಫುಲ್ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳ್ತಾರೆ. ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ನೀವು ತಾರೋಗಕ್ಕಾಗುತ್ತಾ? ಆಗುತ್ತಾ? ನಾವು ಬಂದು ನಿಮ್ಮನ್ನ 5 ಸಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ವಿ, ಸರ್ ರೋಡ್ ನ ಚೆನ್ನಾಗಿ ಮಾಡ್ಕೊಡಿ. ಅವತ್ತಲ್ಲಿ ಆತರ ಮಾಡ್ಕೊಂಡು ಗ್ರಾಮಸ್ಥರು ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ಹಿಂಗೆ ಸ್ಥಳದಲ್ಲೇ ಕ್ಲಾಸ್ ತಗೊಂಡ್ರೆ ನೆಕ್ಸ್ಟ್ ಯಾರೇ ಒಂದು ತಪ್ಪನ್ನ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಇವತ್ತು ಎಲ್ಲೇ ಹೋಗಿ ಯಾವುದೇ ಕೆಲಸದಲ್ಲಿ ತಗೊಳ್ಳಿ ಎಲ್ಲವೂ ಕೂಡ ಕಳಪೆನೆ. ಗುಣಮಟ್ಟದ ಕೆಲಸ ಅನ್ನೋದೇ ಮರ್ತೋಗಿದೆ. ಬರೀ ಕಳಪೆ 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 ಕಳಪೆ. 10 ಕಿಲೋಮೀಟರ್ ಪ್ರತಿನಿತ್ಯ ಪರದಾಡಬೇಕು. ಕಾಮಗಾರಿಯಲ್ಲಿ ಕಳಪೆ ಏನಕ್ಕಾಗುತ್ತೆ? ಕಮಿಷನ್ ಕೊಡಬೇಕು, ಅವರು ಲಾಭ ತಗೋಬೇಕು. ಕಾಮಗಾರಿಯಲ್ಲಿ ಕಳಪೆ ಆಗುತ್ತೆ. ಇದೆಲ್ಲವೂ ಕೂಡ ಯಾವಾಗ ನಿಲ್ಲುತ್ತೋ ಅದು ದೇವರಿಗೆ ಗೊತ್ತು. ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಕೊಡಗು ಜಿಲ್ಲೆಯಲ್ಲಿ ರಸ್ತೆ ಕಳಪೆ ಕಾಮಗಾರಿ ಬಗ್ಗೆ ಆರೋಪ ಕೇಳಿ ಬಂದಿದ್ದು, ನಡು ರಸ್ತೆಯಲ್ಲೇ ಗ್ರಾಮಸ್ಥರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಕೂತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 20 ಕೋಟಿ ವೆಚ್ಚದ 10 ಕಿಲೋಮೀಟರ್ ರಸ್ತೆಯಲ್ಲಿ ದಿನನಿತ್ಯ ಕಿರಿಕಿರಿ ಆಗ್ತಾ ಇದೆ. ಹೊಸಬೇಡು ಕಲ್ಕಂದೂರು ಕೂತಿ ಸಂಪರ್ಕಿಸುವಂತಹ ಮಾರ್ಗ. ಆತರ ಮಾಡ್ಕೊಂಡು ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ರೋಡ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ವಾ? ರೋಡ್ ಸೈಡ್ ಎಲ್ಲ ಹೇಳಿದ್ರೆ ನೀವು ಕಲ್ಲು ಪರ್ಮಿಷನ್, ಮರದ ಪರ್ಮಿಷನ್ ನಾವು ಊರಲ್ಲಿ ತರಕಾಗುತ್ತಾ? ಆಗುತ್ತಾ ಹೇಳಿ? ನಾವ್ ಹೇಳ್ತಾ ಇರೋದು ರೋಡ್ ಹೈಟ್ ಇದ್ದು ಡ್ರೈನೇಜ್ ಫುಲ್ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳ್ತಾರೆ. ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ನೀವು ತಾರೋಗಕ್ಕಾಗುತ್ತಾ? ಆಗುತ್ತಾ? ನಾವು ಬಂದು ನಿಮ್ಮನ್ನ 5 ಸಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ವಿ, ಸರ್ ರೋಡ್ ನ ಚೆನ್ನಾಗಿ ಮಾಡ್ಕೊಡಿ. ಅವತ್ತಲ್ಲಿ ಆತರ ಮಾಡ್ಕೊಂಡು ಗ್ರಾಮಸ್ಥರು ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ಹಿಂಗೆ ಸ್ಥಳದಲ್ಲೇ ಕ್ಲಾಸ್ ತಗೊಂಡ್ರೆ ನೆಕ್ಸ್ಟ್ ಯಾರೇ ಒಂದು ತಪ್ಪನ್ನ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಇವತ್ತು ಎಲ್ಲೇ ಹೋಗಿ ಯಾವುದೇ ಕೆಲಸದಲ್ಲಿ ತಗೊಳ್ಳಿ ಎಲ್ಲವೂ ಕೂಡ ಕಳಪೆನೆ. ಗುಣಮಟ್ಟದ ಕೆಲಸ ಅನ್ನೋದೇ ಮರ್ತೋಗಿದೆ. ಬರೀ ಕಳಪೆ 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 ಕಳಪೆ. 10 ಕಿಲೋಮೀಟರ್ ಪ್ರತಿನಿತ್ಯ ಪರದಾಡಬೇಕು. ಕಾಮಗಾರಿಯಲ್ಲಿ ಕಳಪೆ ಏನಕ್ಕಾಗುತ್ತೆ? ಕಮಿಷನ್ ಕೊಡಬೇಕು, ಅವರು ಲಾಭ ತಗೋಬೇಕು. ಕಾಮಗಾರಿಯಲ್ಲಿ ಕಳಪೆ ಆಗುತ್ತೆ. ಇದೆಲ್ಲವೂ ಕೂಡ ಯಾವಾಗ ನಿಲ್ಲುತ್ತೋ ಅದು ದೇವರಿಗೆ ಗೊತ್ತು. ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಕೊಡಗು ಜಿಲ್ಲೆಯಲ್ಲಿ ರಸ್ತೆ ಕಳಪೆ ಕಾಮಗಾರಿ ಬಗ್ಗೆ ಆರೋಪ ಕೇಳಿ ಬಂದಿದ್ದು, ನಡು ರಸ್ತೆಯಲ್ಲೇ ಗ್ರಾಮಸ್ಥರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ.
ಸೋಮವಾರಪೇಟೆ ತಾಲೂಕಿನ ಕೂತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 20 ಕೋಟಿ ವೆಚ್ಚದ 10 ಕಿಲೋಮೀಟರ್ ರಸ್ತೆಯಲ್ಲಿ ದಿನನಿತ್ಯ ಕಿರಿಕಿರಿ ಆಗ್ತಾ ಇದೆ. ಹೊಸಬೇಡು ಕಲ್ಕಂದೂರು ಕೂತಿ ಸಂಪರ್ಕಿಸುವಂತಹ ಮಾರ್ಗ. ಆ ತರ ಮಾಡ್ಕೊಂಡು ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ರೋಡ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ವಾ? ರೋಡ್ ಸೈಡ್ ಹೇಳಿದ್ರೆ ನೀವು ಕಲ್ಲು ಪರ್ಮಿಷನ್ ಮರದ ಪರ್ಮಿಷನ್ ನಾವು ಊರಲ್ಲಿ ತರಕಾಗುತ್ತಾ? ಆಗುತ್ತಾ ಹೇಳಿ. ನಾವ್ ಹೇಳ್ತಾ ಇರೋದು ರೋಡ್ ಹೈಟ್ ಡ್ರೈನೇಜ್ ಫುಲ್ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳ್ತಾರೆ. ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ನೀವು ಆಗುತ್ತಾ? ನಾವು ಬಂದು ನಿಮ್ಮನ್ನ 5 ಸಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ವಿ, ಸರ್ ರೋಡ್ ನ ಚೆನ್ನಾಗಿ ಮಾಡ್ಕೊಡಿ. ಅವತ್ತಲ್ಲಿ ಗ್ರಾಮಸ್ಥರು ಏನಿಲ್ಲ ಫಸ್ಟ್ ರೋಡ್ ನೀವು ಇದ್ ಮಾಡಕ್ಕಿಂತ ಹಿಂಗೆ ಸ್ಥಳದಲ್ಲೇ ಕ್ಲಾಸ್ ತಗೊಂಡ್ರೆ ನೆಕ್ಸ್ಟ್ ಯಾರೇ ಒಂದು ತಪ್ಪನ್ನ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಇವತ್ತು ಎಲ್ಲೇ ಹೋಗಿ ಯಾವುದೇ ಕೆಲಸದಲ್ಲಿ ತಗೊಳ್ಳಿ ಎಲ್ಲವೂ ಕೂಡ ಕಳಪೆನೆ. ಗುಣಮಟ್ಟದ ಕೆಲಸ ಅನ್ನೋದೇ ಮರ್ತೋಗಿದೆ. ಬರೀ ಕಳಪೆ 10 ಕಿಲೋಮೀಟರ್ ಪ್ರತಿನಿತ್ಯ ಪರದಾಡಬೇಕು. ಕಾಮಗಾರಿಯಲ್ಲಿ ಕಳಪೆ ಏನಕ್ಕಾಗುತ್ತೆ? ಕಮಿಷನ್ ಕೊಡಬೇಕು, ಅವರು ಲಾಭ ತಗೋಬೇಕು. ಕಾಮಗಾರಿಯಲ್ಲಿ ಕಳಪೆ ಆಗುತ್ತೆ. ಇದೆಲ್ಲವೂ ಕೂಡ ಯಾವಾಗ ನಿಲ್ಲುತ್ತೋ ಅದು ದೇವರಿಗೆ ಗೊತ್ತು. ಪ್ರತಿ ಯಾವ್ದು ಏನಿಲ್ಲ ಫಸ್ಟ್ ರೋಡ್ ನೀವು